ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಒಬ್ಬ ವ್ಯಕ್ತಿ ಯಶಸ್ಸನ್ನು ಗಳಿಸಿಕೊಳ್ಳಬೇಕಾದರೆ ಆ ವ್ಯಕ್ತಿ ಅನೇಕ ರೀತಿಯಿಂದ ತಯಾರಿ ನಡೆಸಲಾಗುತ್ತದೆ. ಅದರಲ್ಲಿ ಕಂಫರ್ಟ್ ಝೋನ್ ಸಹ ಒಂದು. ಇಂತಹ ಕಂಫರ್ಟ್ ಝೋನಿನಿಂದ ಹೊರಬಂದರೆ ಯಶಸ್ಸು ಇನ್ನಷ್ಟು ಹತ್ತಿರವಾಗುತ್ತದೆ. ಒಬ್ಬ ವ್ಯಕ್ತಿ ಯಶಸ್ಸನ್ನು ಪಡೆಯಬೇಕಾದರೆ ಆತ 4 ಜನರ ಜೊತೆ ಬೆರೆಯುವುದನ್ನು ರೂಢಿಸಿಕೊಳ್ಳಬೇಕು. ತನ್ನ ಸುತ್ತಮುತ್ತಲೂ ಏನೆಲ್ಲ ನಡೆಯುತ್ತದೆ ಎಂದು ಗಮನಿಸುತ್ತಾ ಇರಬೇಕು. ಅದರಲ್ಲೂ ವಿದ್ಯಾರ್ಥಿಗಳು SLC PUC ಪರೀಕ್ಷೆಗೆ ತಯಾರಾಗುತ್ತಿರುವಂತಹ ಅಭ್ಯರ್ಥಿಗಳು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿ ಅತ್ಯಂತ ಮುಖ್ಯವಾಗುತ್ತದೆ. ಪರೀಕ್ಷೆಗೆ ತಯಾರಾಗ್ತಕ್ಕಂತಹ ವಿದ್ಯಾರ್ಥಿಗಳು ಒಬ್ಬರೇ ಕುಳಿತು ವಿದ್ಯಾಭ್ಯಾಸ ಮಾಡುವುದರಿಂದ ಅಥವಾ ಅಧ್ಯಯನ ಮಾಡುವುದರಿಂದ ಅವರು ಎಷ್ಟು ಗ್ರಹಿಸಿಕೊಳ್ಳುತ್ತಾರೆ ಅಷ್ಟೇ ಅವರ ಜ್ಞಾನಕ್ಕೆ ಮೀಸಲಾಗಿ ಬಿಡುತ್ತದೆ. ಅದರ ಬದಲು 4 ಜನರ ನಡುವೆ ಬೆರೆತಾಗ ವಿಷಯಗಳ ವಿನಿಮಯ ಆಗುತ್ತದೆ. ವಿಷಯಗಳ ಚರ್ಚೆ ಎಷ್ಟು ಉತ್ತಮವಾಗಿ ನಡೆಯುತ್ತದೆಯೋ ಅಷ್ಟು ವಿಷಯದ ಮನನ ಮತ್ತು ಹಾಗಾಗಿ ಜ್ಞಾನದ ಇಮ್ಮಡಿಗೆ ಕಂಫರ್ಟ್ ಝೋನ್ನಿಂದ ಹೊರಬರಬೇಕು. ಅದರಿಂದ ಇತರ ಎಲ್ಲ ತಮ್ಮ ಸ್ನೇಹಿತರ ಜೊತೆಗೆ ವಿಷಯದ ಕುರಿತಾದಂತಹ ಚರ್ಚೆ, ಸರಳವಾದ ಹಾಸ್ಯ, ಸರಳವಾದಂತಹ ಮಾತುಕತೆ ಇವುಗಳ ಮೂಲಕವಾಗಿ ತಮ್ಮ ಜ್ಞಾನದ ಬಲವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಬೇಕಾಗುತ್ತದೆ. 4 ಜನರ ಜೊತೆಗೆ ಬೆರೆತಾಗ ಅಥವಾ ಸ್ನೇಹಿತರ ಜೊತೆಗೆ ಬೆರೆತಾಗ ವಿಷಯಗಳ ವಿನಿಮಯ ಆಗುವುದಲ್ಲದೆ ಹೊಸ ಮಾಹಿತಿಗಳ ಸಂಗ್ರಹ ಮಾಡಿಕೊಳ್ಳಬಹುದು. ಯಾವುದೇ ಸಮಸ್ಯೆ ಅಥವಾ ಸವಾಲುಗಳು ಎದುರಾದಾಗ ಅವುಗಳನ್ನು ಧೈರ್ಯದಿಂದ ಎದುರಿಸಲು ಕಂಫರ್ಟ್ ಝೋನ್ನಿಂದ ಹೊರಬಂದಾಗ ಮಾತ್ರ ಸಾಧ್ಯವಾಗುತ್ತದೆ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಠ್ಯಪುಸ್ತಕಗಳ ವಿಷಯವಷ್ಟೇ ಅಲ್ಲದೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳಲು ಕಂಫರ್ಟ್ ಝೋನ್ನಿಂದ ಹೊರಬರಬೇಕು. ಅಂದರೆ ದಿನನಿತ್ಯದಲ್ಲಿ ಪತ್ರಿಕೆಗಳನ್ನು ಓದೋದು, ಮ್ಯಾಗಝಿನ್ಗಳನ್ನು ಓದೋದು, ಮುಖ್ಯವಾದಂತಹ ಸರ್ಕಾರಿ ವಾರ್ತಾವಾಹಿನಿಗಳನ್ನು ವೀಕ್ಷಣೆ ಮಾಡುವುದು, ತಮಗೆ ಇಷ್ಟ ಇರತಕ್ಕಂತಹ ವಾರ್ತೆಗಳನ್ನು ವೀಕ್ಷಣೆ ಮಾಡಿದರೆ ಅದರಲ್ಲಿ ಬರ್ತಕ್ಕಂತಹ ಪ್ರಚಲಿತ ಘಟನೆಗಳು ಪಠ್ಯಪುಸ್ತಕಗಳ ನಿರಂತರ ಸಹಾಯಕ ಆಗುತ್ತದೆ ಅನ್ನೋದನ್ನು ಇಲ್ಲಿ ತಿಳಿಸಲಾಗುತ್ತದೆ. ಹಾಗಾಗಿ ಅಭ್ಯರ್ಥಿಗಳೇ, ವಿದ್ಯಾರ್ಥಿಗಳೇ, SLC ಪರೀಕ್ಷೆಗೆ ತಯಾರಾಗ್ತಕ್ಕಂತಹ ಅಭ್ಯರ್ಥಿಗಳೇ, PUC ಪರೀಕ್ಷೆಗೆ ತಯಾರಾಗ್ತಕ್ಕಂತಹ ಅಭ್ಯರ್ಥಿಗಳೇ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎದುರಿಸುವಂತಹ ಅಭ್ಯರ್ಥಿಗಳಿಗೆ ತಮ್ಮ ಕಂಫರ್ಟ್ ಝೋನ್ನಿಂದ ಹೊರಬಂದು ಸಕಲ ಮಾಹಿತಿಗಳ ಕಡೆಗೆ ತಮ್ಮ ಒಲವು ಆಸಕ್ತಿಯನ್ನು ತೋರಿಸಿದರೆ ಇನ್ನಷ್ಟು ಪರೀಕ್ಷೆಗೆ ಹೆಚ್ಚಿನ ತಯಾರಿ ಮಾಡಿಕೊಂಡಂತೆ ಆಗುತ್ತದೆ. ಇಂತಹ ಮಾಹಿತಿಗಳಿಗಾಗಿ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ತಪ್ಪದೇ ವೀಕ್ಷಣೆ ಮಾಡಿ. ಈ ಒಂದು ಮಾಹಿತಿ ಕುರಿತು ತಮಗೆ ಏನಾದರೂ ಅನಿಸಿಕೆ, ಅಭಿಪ್ರಾಯಗಳು ಇತ್ತು ಅಂತಂದರೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗ್ತಾ ಇದೆ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರ್ರಿ. ಎಲ್ಲರಿಗೂ ಧನ್ಯವಾದಗಳು.